ಪ್ರೀತಿಯು ಕೇವಲ ಎರಡೇ ಅಕ್ಷರವಾಗಿದ್ರೂ ಎಲ್ಲವನ್ನೂ ಜಯಿಸುವ ಶಕ್ತಿ ಇದೆ. ಆದರೆ ಈಗಿನ ಕಾಲದಲ್ಲಿ ಟೈಮ್ ಪಾಸ್ಗಾಗಿ ಪ್ರೀತಿ ಮಾಡುವವರೇ ಹೆಚ್ಚಾಗಿರುತ್ತಾರೆ. ಹೀಗಾಗಿ ಬ್ರೇಕಪ್ಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿವೆ. ಆದರೆ ಕೆಲವೊಮ್ಮೆ ಅತಿಯಾಗಿ ಪ್ರೀತಿಸುವ ಹುಡುಗಿಯೂ ಬದಲಾಗುತ್ತಾರೆ. ಅದಕ್ಕೆ ಹುಡುಗನ ಈ ಗುಣಗಳೇ ಕಾರಣವಂತೆ. ಅದೇನು ಎನ್ನುವುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಪ್ರೀತಿ ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಬೇಕು. ಸಂಬಂಧವು ಜೀವಂತಿಕೆಯಿಂದ ಕೂಡಿರಬೇಕೇ, ಪ್ರೀತಿ ಇರಲೇಬೇಕು. ಈಗಿನ ಕಾಲದಲ್ಲಿ ಪ್ರೀತಿ ಎನ್ನುವುದು ಗಂಡು ಹೆಣ್ಣಿಗೆ ಮಾತ್ರ ಸೀಮಿತವಾಗಿದೆ. ಆದರೆ ಈ ಪ್ರೀತಿಗೂ ಗ್ಯಾರಂಟಿ ಅನ್ನೋದೇ ಇಲ್ಲ. ಅತಿಯಾಗಿ ಪ್ರೀತಿಸುತ್ತಿದ್ದ ವ್ಯಕ್ತಿಗಳಿಬ್ಬರು ಸಣ್ಣ ಪುಟ್ಟ ಕಾರಣಕ್ಕಾಗಿ ಬಿಟ್ಟೋಗುವ ನಿರ್ಧಾರ ಮಾಡುತ್ತಿದ್ದಾರೆ. ಒಂದು ವೇಳೆ ಹುಚ್ಚಿಯಂತೆ ನಿಮ್ಮನ್ನ ಪ್ರೀತಿಸುತ್ತಿದ್ದ ಹುಡುಗಿಯು ನಿಮ್ಮನ್ನ ಕಡೆಗಣಿಸುತ್ತಿದ್ದಾರೆ. ಈ ಬಗ್ಗೆ ಹುಡುಗನು ಇದನ್ನ ಗಂಭೀರವಾಗಿ ಪರಿಗಣಿಸುವುದು ಮುಖ್ಯ. ಇಲ್ಲದಿದ್ದರೆ ಕ್ರಮೇಣವಾಗಿ ಪ್ರೀತಿಯು ಕೈತಪ್ಪಿ ಹೋಗಬಹುದು. ಕೆಲವು ಹುಡುಗಿಯರು ತುಂಬಾ ಸೂಕ್ಷ್ಮವಾಗಿರುತ್ತಾರೆ. ಹುಡುಗನು ಪದೇ ಪದೇ ಆಕೆಯ ಮನಸ್ಸನ್ನ ನೋಯಿಸುತ್ತಿರುತ್ತಾನೆ. ಇದನ್ನ ಸಹಿಸಿಕೊಳ್ಳುವ ಶಕ್ತಿ ಆಕೆಯಲ್ಲಿ ಇರುವುದಿಲ್ಲ. ಆಗ ಆ ಹುಡುಗಿಯ ಮನಸ್ಸಿನಲ್ಲಿ ತಾನು ಮಾಡಿದ ಆಯ್ಕೆಯೂ ಸರಿಯಿಲ್ಲ ಎಂದೆನಿಸಿರಬಹುದು. ಹೀಗಾಗಿ ಅತಿಯಾಗಿ ಹಚ್ಚಿಕೊಳ್ಳುತ್ತಿದ್ದ ಹುಡುಗಿಯು ಬದಲಾಗುತ್ತಾಳೆ. ತನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವ ಹುಡುಗಿಯು ಏನೇ ಆದರೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವ ಭಾವ ಹೊಂದಿರುತ್ತಾಳೆ. ಹೀಗಾಗಿ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿರಬಹುದು. ಆದರೆ ಅದುವೇ ಆಕೆಗೆ ತನ್ನ ಹುಡುಗನನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾನೆ ಎಂದೆನಿಸಬಹುದು. ಅದುವೇ ಆಕೆಯು ಬದಲಾಗಲು ಮುಖ್ಯ ಕಾರಣವಾಗಿರುತ್ತದೆ. ಪ್ರಾಮಾಣವಾಗಿ ಪ್ರೀತಿಸುವ ಹುಡುಗಿಯು ತನ್ನ ಪ್ರೇಮಿಯಿಂದ ಬಯಸುವುದು ಭಾವನಾತ್ಮಕ ಬೆಂಬಲ. ಹುಡುಗಿಗೆ ನೀವು ಎಷ್ಟೇ ದುಬಾರಿ ಉಡುಗೊರೆ ನೀಡಿದರೂ ಕೆಲವೊಂದು ಸಂದರ್ಭದಲ್ಲಿ ಭಾವನಾತ್ಮಕ ಬೆಂಬಲ ನೀಡುವುದು ಮುಖ್ಯ. ಒಂದು ವೇಳೆ ಸಂಬಂಧದಲ್ಲಿ ಭಾವನೆಗಳನ್ನು ಹಂಚಿಕೊಳ್ಳುವುದು, ಏನೇ ಆದರೂ ನಾನಿದ್ದೇನೆ ಎನ್ನುವ ಧೈರ್ಯ ಮಾತುಗಳು ಕಡಿಮೆಯಾಗುತ್ತಿದ್ದಂತೆ ನಿಮ್ಮ ಹುಡುಗಿಯಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ. ಹುಡುಗಿಯು ತನ್ನ ಸಂಗಾತಿ ತನ್ನನ್ನು ಪ್ರೀತಿಸಬೇಕು, ತನ್ನೊಂದಿಗೆ ಸ್ವಲ್ಪ ಸಮಯ ಕಳೆಯಬೇಕು ಎಂದು ಬಯಸುವುದು ಸಹಜ. ಕೆಲವೊಮ್ಮೆ ಈ ಬಗ್ಗೆ ಪ್ರೇಮಿಯು ಬಾಯಿಬಿಟ್ಟು ಹೇಳಿದರೂ ಹುಡುಗನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೊನೆಗೆ ತನಗೆ ಯಾರು ಸಮಯ ಕೊಡ್ತಾರೋ ಅವರೊಂದಿಗೆ ಸಮಯ ಕಳೆಯುತ್ತಾಳೆ. ಹೀಗಾಗಿ ಆಕೆಯ ನಡವಳಿಕೆಯಲ್ಲಿ ಬದಲಾವಣೆಗಳಾಗುತ್ತದೆ.